इस बढ़ती हुई महंगाई में अब जनता को बस के चार्ज की महंगाई का भी दर्द सहना होगा। ನಾವು ರೈತರಿದ್ದೆವು ಮತ್ತು 10% ಹೆಚ್ಚಿಗೆ ಮಾಡಿದ್ರೆ ಮತ್ತು ನಮಗೆ ಕಷ್ಟನೇ ಇಲ್ಲ. ನೀವು ಜಾಸ್ತಿ ಮಾಡಿದ್ರೆ ನಮಗೆ ತೊಂದರೆ ಆಗ್ತಾವೆ, ರೈತರಿಗೆ ಭಾಳ ತೊಂದರೆ ಆಗ್ತವೆ. ಅವ್ರು ಏನು ಬೇಕಾದ್ ಮಾಡ್ತಾರೆ ಅಂದರೆ ಜನರ ಬಗ್ಗೆ ಚಿಂತೆ ಇಲ್ಲ ಅವ್ರಿಗೆ. ಅವ್ರೇನು ತಗೊಂಡಾರ ಏನೋ ಹೆಣ್ಮಕ್ಳಿಗೆ ನಾವು ಫ್ರೀ ಕೊಟ್ಟೆವು, गणसूरी 15% जास्ती मारते अंतिद्दार। क्योंकि आप देख रहे हैं कि पहले ही कर्नाटका सरकार की ओर से महिलाओं को फ्री में बस का टिकट दिया गया था, तो अब आने वाले दिनों में फिर 15% जो टिकट के चार्जेस हैं उसमें बढ़ोतरी की जा रही है। इसे लेकर कर्नाटक की जनता क्या कहती है इसके बारे में आइए जानेंगे। तो आज हम मौजूद हैं बीजापुर के सेंट्रल बस स्टैंड में, जो भी यहाँ से यात्री सफ़र कर रहे हैं आइए उनसे जानेंगे कि 15% जो ज़्यादा किया जा रहा है कर्नाटका सरकार की ओर से, उसको लेकर इनका क्या कहना है। ನಾವು ರೈತರಿದ್ದೆವು ಮತ್ತು 10% ಹೆಚ್ಚಿಗೆ ಮಾಡಿದ್ರೆ ಮತ್ತು ನಮಗೆ ಕಷ್ಟನೇ ಇಲ್ಲ. ಯಾಕೆ ಮಾಡ್ತಾರೆ? ಮಾಡಬೇಡ ಹೇಳ್ರಿ. ಹಾಂ, ಎಲ್ಲರಿಗೆ ತ್ರಾಸ ಆಗ್ತದಲ್ಲ, ರೈತರಿಗೆ ದುಡ್ಕೊಂಡು ತಿನ್ನೋರಿಗೆ ರೈತರಿಗೆ ಎಲ್ಲ ತ್ರಾಸ ಆಗ್ತದ. ಅಲ್ರಿ ಈ ತನಕ ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡ್ಯಾರ. ಗೌರ್ಮೆಂಟ್ ಹಣ ಎಲ್ಲ ಲಾಸ್ ಆಗೈತಿ, ಯಾವುದೂ ಸುಧಾರಣೆ ಇಲ್ಲ. ಮತ್ತು ಹಿಂಗೆ ಆದ್ರಪ್ಪ ಅಂದ್ರೆ ಸರ್ಕಾರ ಏನು ಮಾಡ್ತೀನಿ ಅದಕ್ಕೆ ಮುದ್ದಾಮ ಅವ್ರಿಗೆ ವ್ಯವಸ್ಥೆ ಇನ್ಕ್ರೀಸ್ ಮಾಡಬೇಕು, ವ್ಯವಹಾರ ಸರಿ ತೋರಿಸ್ಬೇಕು. ನೋಡ್ರಿ, ಸರ್ಕಾರ ಇದೆಯಲ್ರಿ, ಅವ್ರು ಏನು ಬೇಕಾದ್ ಮಾಡ್ತಾರೆ ಅಂದರೆ ಜನರ ಬಗ್ಗೆ ಚಿಂತೆ ಇಲ್ಲ ಅವ್ರಿಗೆ. ಅವ್ರೇನು ತಗೊಂಡಾರ ಏನೋ ಹೆಣ್ಮಕ್ಳಿಗೆ ನಾವು ಫ್ರೀ ಕೊಟ್ಟೆವು, ಗಂಡಸೂರಿಗೆ 15% ಜಾಸ್ತಿ ಮಾಡ್ತೇವೆ ಅಂತಿದ್ದಾರೆ ಅವರು. ನಾನು ಹೇಳ್ತಾ ಇರೋದು ಇವಾಗ ಎಲ್ಲ ಕುಟುಂಬ ಜನರಿಗೆ, ಕುಟುಂಬಸ್ಥರಿಗೆ, ಸ್ಪೆಷಲಿ ಗ್ರಾಮೀಣ ಪ್ರದೇಶ ಮತ್ತು ಜಿಲ್ಲಾ ಪ್ರದೇಶ ಒಳಗಡೆ ಬೆಲೆ ಏರಿಕೆಯಿಂದ ಜೀವನ ಮಟ್ಟ ಹಾಳಾಗಿ ಹೋಗ್ಬಿಟ್ಟಿದೆ. ಇವತ್ತು ಎಲ್ಲ ಇವತ್ತು ನೋಡ್ರಿ, ಗ್ಯಾಸ್ ಬೆಲೆ ಆಗಲಿ, ಬೆಲೆ ಏರಿಕೆ ಅಷ್ಟು ಎಲ್ಲ ಕಡೆ ಬೆಲೆ ಏರಿಕೆ ಜಾಸ್ತಿ ಆಗೈತಿ. ಇವತ್ತು ಸ್ಕೂಲ್ ಫೀಸ್ ಆಗಲಿ ಮತ್ತು ಡೊನೇಷನ್ ಆಗಲಿ, ಪ್ರೈವೇಟ್ ಶಾಲೆಗಳ ಹಾವಳಿ ಜಾಸ್ತಿ ಆಗೈತಿ. ಸರ್ಕಾರಿ ಶಾಲೆ ಹಳ್ಳ ಹಿಡ್ದು ಹೊಯ್ಕೋತ ಹೋಗ್ಯಾವು. ಯತ್ನಾಳ್ ಏನಂತಾರೆ, ನಮ್ಮ ಬಿಜಾಪುರಕ್ಕೆ ನೀವೆಲ್ಲ ಡಕೋಟಾ ಬಸ್ ಕಳಿಸ್ತಿದ್ರಿ, ಮೊಡ್ಕಾ ಬಸ್ ಕಳಿಸ್ತಾ ಇದ್ದೀರಿ ಅಂತಂದ್ರು ಅವರು. ಯತ್ನಾಳ್ ಗೌಡ್ರು ಏನ್ರಿ ಮೊಡ್ಕಾ ಬಸ್ ಕಳಿಸ್ತಾ ಇದ್ದೀರಿ ಅಂತ ಹೇಳಿದ್ರು. ಅಲ್ರಿ ಯತ್ನಾಳ್ ಗೌಡ್ರ, ಮೊಡ್ಕಾ ಬಸ್ ಬಿಡ್ರಿ, ಬಿಜಾಪುರ ಬಸ್ ಸ್ಟ್ಯಾಂಡೇ ಮೊಡ್ಕಾ ಆಗೈತಿ. ಫಸ್ಟ್ ಅದು ನೋಡ್ರಿ, ಸ್ವಚ್ಛತೆ ಇಲ್ಲ ಬಿಜಾಪುರ ನಗರದು. ಇವತ್ತು ಹೋಗ್ರಿ ಹುಬ್ಳಿಗೆ ನೋಡ್ರಿ, ಹಾಸನ್ ನೋಡ್ರಿ, ಮತ್ತು ಬೆಳಗಾವಿ ನೋಡ್ರಿ, ಅದು ನೋಡ್ರಿ. ಫಸ್ಟ್ ಅವೆಲ್ಲ ಹೈಟೆಕ್ ಮಾಡ್ರಿ ಬಸ್ ಸ್ಟ್ಯಾಂಡ್ಗಳು, ಆಮೇಲೆ ಪ್ರೈಸ್ ಮಾಡಾಕತ್ರಿ. ಫಸ್ಟ್ ಆ ಪ್ರೈಸ್ ನೋಡೋಣ, ಆಮೇಲೆ ಬಸ್ ಸ್ಟ್ಯಾಂಡ್ಗಳು ಒಳ್ಳೆ ಹೈಟೆಕ್ ಮಾಡ್ರಿ. ನೋಡ್ರಿ, ನಾ ಹಾಸನಕ್ಕೆ ಹೋಗಿನಿ, ಹುಬ್ಳಿಗೆ ಹೋಗಿನಿ, ಎಲ್ಲ ಕಡೆ ಹೋಗಿದ್ದೀನಿ, ಹೈಟೆಕ್ ಬಸ್ ಸ್ಟ್ಯಾಂಡ್ ಅದಾವ. ತುಂಬ ಕಷ್ಟ ಆಗೈತೆ ರೀ ಜನರಿಗೆ, ಇಡೀ ಕುಟುಂಬಕ್ಕೆ. ಆಲ್ರೆಡಿ ಎಲ್ಲ ಬೆಲೆ ಏರಿಕೆ ಆಗೈತ್ರಿ. ಮತ್ತು ಇದು ಜಾಸ್ತಿ ಪ್ರೈಸ್, ಇದು ಬಸ್ ಟಿಕೆಟ್ ಜಾಸ್ತಿ ಮಾಡಿದ್ರೆ ತುಂಬ ಅನಾನುಕೂಲ ಆಗುತ್ತೆ ರೀ ಜನರಿಗೆ. ಎಲ್ಲ ಕುಟುಂಬ, ಎಲ್ಲ ನಮ್ಮ ಇಡೀ ಬಿಜಾಪುರ ಜಿಲ್ಲೆಗೆ ಆಗಲಿ, ಕರ್ನಾಟಕ ಜಿಲ್ಲೆ, ಎಲ್ಲ ಕರ್ನಾಟಕಕ್ಕೆ ತುಂಬ ಕಷ್ಟ ಆಗುತ್ತೆ ರೀ. ಆದಷ್ಟು ಕಡಿಮೆ ಮಾಡಬೇಕು, ಇನ್ನು ಜಾಸ್ತಿ ಮಾಡಿದರೆ ತುಂಬ ಕಷ್ಟ ಇದೆ ಅಂತ ಹೇಳೋಕೆ ಬಯಸ್ತೇನೆ. ಹಂಸಾ ಮೆಹಬೂಬ್, ಹೆರಿಟೇಜ್ ಆಕ್ಟಿವಿಸ್ಟ್, ಬಿಜಾಪುರ.